ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂನ ಬರ್ಬರ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಮೆರವಣಿಗೆ ಸಾಗ್ತಾ ಇರುವಂತಹ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಸ್ವಯಂ ಪ್ರೇರಿತವಾಗಿ ಕೆಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡುವಂತಹ ಕೆಲಸ ಆಗಿದೆ. ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಅಂಗಡಿಯ ಮಾಲೀಕರೇ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ. ಈಗಾಗಲೇ ಸುಹಾಸ್ ಶೆಟ್ಟಿಯ ನಂತರ ಅಬ್ದುಲ್ ರಹೀಂ ಹತ್ಯೆ ಆಗಿದೆ. ಹಾಗಾಗಿ ಪೊಲೀಸರ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಜಿಲ್ಲಾದ್ಯಂತ ಅಲರ್ಟ್ ಮಾಡಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಈ ನಡುವೆ ಮಂಗಳೂರಿನಿಂದ ಬಂಟ್ವಾಳ ತಾಲೂಕಿಗೆ ರಹೀಂ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ. ಪ್ರಮುಖ ಜಂಕ್ಷನ್ನಲ್ಲಿ ಒಂದು ಮಟ್ಟದ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಕಾರಣ ಏನು ಅಂತಂದರೆ ವಿಪರೀತವಾದ ಮಳೆ ಜಿಲ್ಲೆ ಮತ್ತು ಮಂಗಳೂರು ನಗರದಲ್ಲಿ ಸುರಿತಾ ಇರೋದ್ರಿಂದ ಪೊಲೀಸರಿಗೆ ಮೃತದೇಹವನ್ನು ಪ್ರಮುಖ ಜಂಕ್ಷನ್ನಿಂದ ಮತ್ತೊಂದು ಜಂಕ್ಷನ್ಗೆ ರವಾನೆ ಮಾಡೋದು ದೊಡ್ಡ ಸವಾಲಾಗಿದೆ. ನಾವು ನೋಡ್ಬೋದು, ಇದು ಪರಂಗಿಪೇಟೆ ಜಂಕ್ಷನ್. ಈಗಾಗಲೇ ಇಲ್ಲಿಂದ ಮೃತದೇಹವನ್ನು ರವಾನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಮಂಗಳೂರಿನಿಂದ ಬಂಟ್ವಾಳದವರೆಗೂ ಕೂಡ ಹೆವಿ ಪೊಲೀಸ್ ಬಂದೋಬಸ್ತನ್ನು ಮಾಡಿರುವಂಥದ್ದು. ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು, ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಕೂಡ ಹೆಚ್ಚುವರಿ ಪೊಲೀಸರನ್ನು ರವಾನೆ ಮಾಡಿಕೊಂಡಿದ್ದಾರೆ. ಪಕ್ಕದ ಜಿಲ್ಲೆ ಕೊಡಗಿನಿಂದ ಕೂಡ ಪೊಲೀಸರನ್ನು ರವಾನೆ ಮಾಡಿಕೊಂಡು ಅಲ್ಲಲ್ಲಿ ಪ್ರಮುಖ ಜಂಕ್ಷನ್ಗಳಲ್ಲಿ ನಿಯೋಜನೆ ಮಾಡಿರುವಂಥದ್ದು ನಾವು ನೋಡ್ಬೋದು. ಪ್ರಮುಖ ಜಂಕ್ಷನ್ನಲ್ಲಿ ಒಂದು ಟ್ರಾಫಿಕ್ ಜಾಮ್ ಆದರೆ ಅದರ ಜೊತೆಗೆ ರಸ್ತೆಯ ಉದ್ದಕ್ಕೂ, ರಾಜ್ಯ ಹೆದ್ದಾರಿಯ ಉದ್ದಕ್ಕೂ, ರಾಷ್ಟ್ರೀಯ ಹೆದ್ದಾರಿಯ ಉದ್ದಕ್ಕೂ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು ನಾವು ನೋಡ್ಬೋದು. ಎಲ್ಲ ಅಂಗಡಿಗಳು, ಸಾಲು ಅಂಗಡಿಗಳು ಬಂದಾಗಿದೆ. ಒಂದು ಪ್ರಮುಖವಾಗಿ ಯಾವುದೇ ಒಂದು ಅಹಿತಕರ ಘಟನೆಗಳು ನಡಿಬಾರದು ಅನ್ನುವಂಥದ್ದು. ಅದರ ಜೊತೆಗೆ ಕೆಲವು ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಬಂದನ್ನು ಆಚರಿಸ್ತಾ ಇದ್ದಾರೆ. ಒಂದು ರೀತಿಯ ಪ್ರತಿಭಟನಾರ್ಥವಾಗಿ ಮತ್ತು ಶೋಕದ ಕಾರಣಕ್ಕೋಸ್ಕರ ಬಂದ್ ಮಾಡ್ತಿರೋದು. ಅದಕ್ಕಿಂತ ಜೊತೆಗೆ ಪೊಲೀಸ್ ಜೀಪ್ಗಳು, ಇಡೀ ಮಂಗಳೂರಿನಲ್ಲಿ ಪೊಲೀಸ್ ಜೀಪ್ಗಳು ಗಸ್ತು ತಿರುಗ್ತಾ ಇದೆ. ಎಲ್ಲೂ ಕೂಡ ಸಮಸ್ಯೆಗಳು ಆಗಬಾರ್ದು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರ್ದು ಅಂತೇಳಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ಮೃತದೇಹವನ್ನು ಮಂಗಳೂರಿನಿಂದ ಬಂಟ್ವಾಳಕ್ಕೆ ರವಾನೆ ಮಾಡಿರುವಂಥದ್ದು. ಒಂದು ಪ್ರಮುಖ ಜಂಕ್ಷನ್ನಲ್ಲಿ ಸುಮಾರು 30-40 ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು. DAR ಮತ್ತು KSRP ತುಕಡಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ರವಾನೆ ಮಾಡಿದ್ದಾರೆ. ಅದರ ಜೊತೆಗೆ ಯಾವುದೇ ಒಂದು ಮಾಹಿತಿಗಳಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ತಪ್ಪು ಮಾಹಿತಿಗಳಿಗೆ ಯಾರೂ ಕೂಡ ಕಿವಿ ಕೊಡಬೇಡಿ ಅಂಥೇಳಿ ಪೊಲೀಸರು ಈಗಾಗಲೇ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಹೆವಿ ರೈನ್ ಬೀಳ್ತಾ ಇರೋದ್ರಿಂದಾಗಿ ಮೃತದೇಹದ ರವಾನೆ ಬಹಳಷ್ಟು ಸ್ಲೋ ಆಗಿದೆ. ಮುಂದಿನ ಪ್ರೊಸೀಜರ್ಗಳು ಕೂಡ ಇದೇ ಹಂತದಲ್ಲಿ ನಡೀತದೆ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಮಂಗಳೂರು. ಇದು ಪ್ರತೀಕಾರದ ಹತ್ಯೆನ ಅಥವಾ ವೈಯಕ್ತಿಕ ಕಾರಣಕ್ಕಾದಂತಹ ಹತ್ಯೆನ ಅನ್ನೋದು ಪೊಲೀಸರ ತನಿಖೆಯ ಮೂಲಕ ಖಚಿತಪಡಿಸಬೇಕಾಗುತ್ತೆ. ಅದಕ್ಕೂ ಮೊದಲೇನೆ ಕಡಲ ನಗರಿಯಲ್ಲಿ ಈಗ ಮತ್ತೆ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಒಂದು ಕಡೆ ಸ್ವಯಂ ಪ್ರೇರಿತವಾಗಿ ಜನ ಬಂಧನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬಸ್ಸಿನ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ.